ಹೆಬ್ಬಾಳ್ಕರ್ಗೆ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂದ್ರು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಾಗರಾಜ್ ಯಾದವ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಸ್ಟಿಟ್ಯೂಟ್ ಪದ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನಾ? ಸಿಟಿ ರವಿಗೆ ಹೆಂಡತಿ ಮಕ್ಕಳು ಇಲ್ವಾ? ಸಿಟಿ ರವಿ ಬೇಷರತ್ ಕ್ಷಮೆ ಕೇಳಬೇಕು ಅಂತ ನಾಗರಾಜ್ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಡೆದಿದ್ದೇನು ಗೊತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಾಗರಾಜ್ ಯಾದವ್ ವಿವರಿಸಿದ್ದಾರೆ. ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇರುತ್ತೆ. ಅಂಬೇಡ್ಕರ್ ಭಾವಚಿತ್ರ ಹಿಡ್ಕೊಂಡು ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇರುತ್ತೆ. ಕಾಂಗ್ರೆಸ್ಗೆ ಪ್ರತಿಯಾಗಿ ಬಿಜೆಪಿ ಸಹ ಪ್ರತಿಭಟನೆ ನಡೆಸ್ತಾ ಇರುತ್ತೆ. ರಾಹುಲ್ ಗಾಂಧಿಗೆ ಡ್ರಗ್ ಅಡಿಕ್ಟ್ ಅಂತ ಸಿಟಿ ರವಿ ಅಂತಾರೆ. ಇದರಿಂದ ಕೆರಳಿದ ಹೆಬ್ಬಾಳ್ಕರ್ ಸಿಟಿ ರವಿಗೆ ಕೊಲೆಗಾರ ಅಂತಾರೆ. ಆಗ ಸಿಟಿ ರವಿ ನೀವು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಯಾದವ್ ಮಾತಾಡ್ತಾ ಏನಾಯ್ತು ಅನ್ನೋದನ್ನ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಪ್ರಯೋಗ ಆಗಿದೆ ಅನ್ನುವಂಥದ್ದು ಚರ್ಚೆಗೆ ಕಾರಣ ಆಗಿದೆ. ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕದಲ್ಲಿ ಇದ್ದಂಥ ವಿಧಾನ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಅವರು ನಮ್ಮ ಜೊತೆ. ಹಾಗಾದರೆ ಆ ಘಟನೆ ಏನಾಯಿತು ಎಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸರ್. ಬಹಳ ಸ್ಪಷ್ಟವಾಗಿ ಅಲ್ಲಿ ಆಗಿರ್ತಕ್ಕಂಥದ್ದು ಏನು ಸರ್? ಯಾವ ಪದ ಅಲ್ಲಿ ಪ್ರಯೋಗ? ಇವತ್ತಿನ ದಿನ ನಾವು 0 ಅವರ್ ಆದಮೇಲೆ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿರ್ತಕ್ಕಂತಹ ರಾಷ್ಟ್ರದ ಗೃಹ ಸಚಿವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾಯಿದ್ವಿ, ಪ್ರತಿಭಟನೆ ಮಾಡ್ತಾಯಿದ್ವಿ. ಅವರು ಬೇಕ್ಷರ ಕ್ಷಮೆ ಕೇಳಬೇಕು, ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರಗಳನ್ನು ನಾವು ಹೋರಾಟ ಮಾಡ್ತಾಯಿದ್ವಿ. ನಾವು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದು ನಿಜ. ಅವರು ಕೂಡ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾವು ಸೋಲಿಸಿದ್ವಿ ಅಂತ ಹೇಳ್ತಾ ಇದ್ವಿ. ನಾವು ಹೇಳ್ತಾ ಇದ್ವಿ ಸೋಲಿಸಲಿಕ್ಕೆ ಕಾರಣ ಸಂಘ ಪರಿವಾರ ಅಂತ ಹೇಳ್ತಾ ಇದ್ವಿ. ನಡೀತಾ ಇರೋ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸಿಟಿ ರವಿ ವಿಚಾರಗಳಲ್ಲಿ ಮಾತುಕತೆ ನಡೆದ ಕಾರಣ ಏನು ಅಂತಂದರೆ, ಇಲ್ಲ ರಾಹುಲ್ ಗಾಂಧಿಯ ವಿಚಾರ ಮಾತ್ರ ಅವಶ್ಯಕತೆಯೇ ಇರಲಿಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಡ್ರಗಾಡಿಕ್ಕು ಹಾಗೆ ಹೀಗೆ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಅನ್ಪಾರ್ಲಿಮೆಂಟ್ರಿ ವರ್ಡ್ಸಿಂದ ಬೈತಾಯಿದ್ರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪ ವ್ಯಕ್ತಪಟ್ಟು ಹೇಳ್ತಾರೆ, ನೀನು ಆಕ್ಸಿಡೆಂಟಲ್ಲಿ 2 ಕೊಲೆ ಮಾಡಿರ್ತಕ್ಕಂಥ ಕೊಲೆಗಡಕ ಕೊಲೆಗಾರ ನೀನು ಅನ್ನೋ ಪದ ಹೇಳಿದಾಗ ಆವಾಗ ಅವ್ರಿಗೆ ಬಾಯಿ ಬಂದಂಗೆ ಬೈದು ಅವಾಚ್ಯ ಶಬ್ದದಲ್ಲಿ ಮಾತಾಡಿ ಇವರ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಅದನ್ನು ನಾವೆಲ್ಲ ಮೆಂಬರ್ಗಳು ನಾವು ಕೇಳಿಕೊಂಡು ವಾಟ್ ಇಸ್ ದಿಸ್ ಅಂತ ನೋಡೋಷ್ಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಹತ್ರ ಹೇಳಿದರು. ಯಾರ ಹತ್ರ? ನನ್ನ ಹತ್ರ, ಹರಿಪ್ರಸಾದ್ ಅವ್ರ ಹತ್ರ, ಡಾಕ್ಟರ್ ಯತೀಂದ್ರ ಎಲ್ಲಾದ್ರೂ ನೋಡಿ ನನಗೆ 10 ಸಲ ನನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾನೆ ಆತ, ನಾನು ಐ ವಿಲ್ ನಾಟ್ ಟಾಲರೇಟ್ ದಿಸ್ ಅಂತ ಭಾಳ ಬೇಜಾರು ಮಾಡ್ಕೊಂಡು ಹೇಳಿದರು. ಆವಾಗ ನಾವು ಅಲ್ಲ ಪಕ್ಕದರೆಲ್ಲ ಕೇಳ್ಕೊಂಡಾಗ ಅವ್ರು ಯೂಸ್ ಮಾಡಿರೋದು ನಿಜ ಅಂತ ಗೊತ್ತಾಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸಭಾಪತಿಗಳ ಹತ್ರ. ಒಂದು ರಚನಾತ್ಮಕ ಕೆಲಸ ಮಾಡಬೇಕಾದ BJPಯವರು ಮಹಿಳೆಯರ ಬಗ್ಗೆ ಬಹಳ ಕೊಚ್ಕೊಳ್ತಕ್ಕಂಥವ್ರು, ಭಾರತಾಂಬೆಯ ಬಗ್ಗೆ ಮಾತಾಡ್ತಕ್ಕಂಥವ್ರು, ಹೆಣ್ಣುಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ ಇದಿವೆ. ಇವತ್ತು ಹೇಳ್ತಾ ಇರ್ತಕ್ಕಂಥ ಒಂದು ಸದನದಿಂದ ಹೊರಗಡೆ ಹಾಕಬೇಕು ಈ ಸಿಟಿ ರವಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.